ಭಾನುವಾರ ವೇಮಗಲ್ನಲ್ಲಿ ನಡೆಯಲಿರುವ ಹಿಂದೂ ಸಮಾಜೋತ್ಸವಕ್ಕೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಚಾಲನೆ ನೀಡಿದರು. ಜಾಗೃತಿ ಒಂದು ಇವತ್ತು ಚಾಲನೆ ಕೊಡ್ತದ. ಭಾರತ್ ಮಾತಾಕ್ಕೆ ಎಲ್ಲ ಹಿಂದೂ ಬಂಧುಗಳೇ, ಇವತ್ತು ಒಂದು 2 ಗಂಟೆ ಕಾಲ ದೇಶಕ್ಕಾಗಿ ಹಿಂದೂ ಸಮಾಜಕ್ಕಾಗಿ ಒಂದು ಸ್ವಲ್ಪ ಹೊತ್ತು ಹೋಗಬೇಡಿ. ನಮ್ಮ ಗ್ರಾಮ ಪಂಚಾಯತಿಗಳು ನೋಡ್ಬೇಕು. ನೀವು ನಾಳೆ ಭಾನುವಾರ ದಿವಸ ಇವತ್ತೇನು ನೀವು ಇಲ್ಲಿ ಬಂದಿದ್ದೀರಾ, ಶಿಸ್ತಿನ ಸಿಪಾಯಿಗಳಾಗಿ ಪ್ರತಿ ಊರಿಂದ ಕೂಡ 50 ಜನ ನೀವೆಲ್ಲ ಕೂಡ ಭಾನುವಾರ ಇಲ್ಲಿ ಕರ್ಕೊಂಡು ಬರ್ಬೇಕು. ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಮತ್ತೊಂದು ವಿಚಾರ, ಇದಕ್ಕಿಂತ ಮುಖ್ಯವಾಗಿ ಕೋಲಾರ ನಗರದಲ್ಲಿ 31ನೇ ತಾರೀಕು ಶನಿವಾರ 25,000 ಹಿಂದೂ ಬಾಂಧವರು ಸಮಾವೇಶ ಆಗ್ತಾರೆ. 25,000 ಹಿಂದೂ ಬಂದು ಸಮಾವೇಶ ಆಗ್ತಕ್ಕಂಥದ್ದು ನಮ್ಮ ಹಿಂದೂ ಶಕ್ತಿಯನ್ನ ಕೋಲಾರ ನಗರದಲ್ಲಿ ಪ್ರದರ್ಶನ ಮಾಡಬೇಕು. ಅತಿ ಹೆಚ್ಚು ಸಂಖ್ಯೆಯಲ್ಲಿ ವೇಮಗಲ್ಲು, ಪುತ್ತೂರು, ನರಸಾಪುರ ಹೋಬಳಿಯಿಂದ ಪ್ರತಿ ಗ್ರಾಮದಿಂದ 50 ಜನ ಹಿಂದೂ ಬಾಂಧವರು ಬರಬೇಕು ಅಂತ ಹೇಳಿ ನಾನು ವೈಯಕ್ತಿಕವಾಗಿ ನನ್ನ ಎಲ್ಲ ಅಭಿಮಾನಿಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಯಾರಿಗೋಸ್ಕರ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ಈ ಹಿಂದುತ್ವ ಉಳಿಬೇಕು. ಭಾರತ ದೇಶದಲ್ಲಿ ನಾವೆಲ್ಲ ಸಂಘಟನೆ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಬೇರೆ ಧರ್ಮದವರು ಅನ್ನದ ಮಾತಕ್ಕೆ ಹೋಗ್ಬಾರ್ದು. ನೀವೆಲ್ಲ ಕೂಡ ಒಗ್ಗಟ್ಟಿಂದ ಇವತ್ತು ಹೋಗಿ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಭಾನುವಾರ ಸಮಾವೇಶ ಇದೆ, ಶನಿವಾರ ಕೋಲಾರದಲ್ಲಿದೆ. 2 ಕಾರ್ಯಕ್ರಮಕ್ಕೆ ತಪ್ಪದಂತೆಲ್ಲ ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ, ಪೊಲೀಸ್ ಇಲಾಖೆಯವರು ಕೂಡ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ ನಾನು ಎಲ್ಲ ಹಿಂದೂ ಬಂಧುಗಳಿಗೆ ಧನ್ಯವಾದವನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಓಂ ಶಕ್ತಿ ಚಲಪತಿ ಅವರು ಚಾಲನೆ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಕೂಡ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ.